ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದ್ರ ಹೆಸರು ಪೆಸರಟ್ಟು ಅಂತ. ಇದು ಹೆಸರು ಕಾಳು ಮಾಡ್ತಾರೆ. ನಾನೊಂದು 1/4 kg ಅಷ್ಟು ಹೆಸರು ಕಾಳು ರಾತ್ರಿ ನೆನೆಸಿಟ್ಟಿದ್ದೀನಿ. ಅದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದು 1/4 kg ಇದೆ. ಅದು ಹೆಸರು ಕಾಳು. 1 ಇಂಚಷ್ಟು ಶುಂಠಿ ಹಾಕೋಣ. ಅದಕ್ಕೆ ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಣ. ಇದಕ್ಕೊಂದು 4 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. 4 ಸ್ಪೂನ್ ಹಾಕೋಬೇಕು ಅಕ್ಕಿ ಹಿಟ್ಟು. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಬ್ರಿ. ದೋಸೆ ಅದಕ್ಕೆ ಬರಬೇಕದು. ಜಾಸ್ತಿ ನೀರಾಗಾದರೆ ಆಗಲ್ಲ, ನೋಡ್ಕೊಂಡು ಹಾಕಬೇಕು. 1 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಇಷ್ಟನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ದೋಸೆ ಹಿಟ್ಟು ಯಾವ ರೀತಿ ನಾವು ರುಬ್ಕೋತೀವೋ ಅಷ್ಟು ಗಟ್ಟಿಯಾಗಿರಬೇಕು. ಇದು ಸ್ವಲ್ಪ ತುಂಬ ಗಟ್ಟಿ ಆಯಿತು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾನು ಗ್ಯಾಸ್ ಮೇಲೆ ಹೆಂಚಿಟ್ಟಿದ್ದೀನಿ. ದೋಸೆ ಹಾಕೋಣ. ಇವಾಗ ನಾರ್ಮಲ್ ದೋಸೆ ಹೆಂಗೆ ಮಾಡ್ತೀವಿ ಅಕ್ಕಿ ದೋಸೆನ ಅದೇ ಥರನೇ ಮಾಡೋದು. ಅಕ್ಕಿ ಹಿಟ್ಟಲ್ಲಿ ಹಾಕ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಉದುರಿಸ್ಕೋಬೇಕು. ಸ್ವಲ್ಪ ಹೊತ್ತು ಮುಚ್ಕೊಂಡು ಒಂದು 5 ನಿಮಿಷ, 1 3 ನಿಮಿಷ ಸಾಕು. 5 ನಿಮಿಷ ಏನು ಬೇಡ, 1 3 ನಿಮಿಷ ಸಾಕು. ಅಂದರೆ ಇದು ದೋಸೆ ಅಷ್ಟು ಬೇಗ ಬೇಯಲ್ಲ, ಸ್ವಲ್ಪ ನಿಧಾನ ಬೇಯುತ್ತೆ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಣ. ಇದನ್ನು ಅವ್ರು ಉಲ್ಟಾ ಬೇಯಿಸಲ್ಲ, ನಾನು ಉಲ್ಟಾ ಬೇಯಿಸ್ಕೊತೀನಿ. ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಹೆಸರು ಕಾಳು ಗೀಟ್ ಆಗಿದ್ರೆ ಬಾಡಿ ಫುಲ್ ತಂಪು ಮಾಡುತ್ತೆ. ವಾರಕ್ಕೊಂದ್ಸತಿ ಮಾಡ್ಕೊಂಡು ಮಕ್ಕಳು ಕೊಟ್ಟರೆ ತುಂಬ ಹೆಲ್ದಿಯಾಗಿರ್ತೈತೆ. ಅದು ಇದು ತಿನ್ನೋ ಬದಲು ಈ ಥರ ದೋಸೆ ಇದು ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೊಂಡು ತಿಂದರೆ ಬೇಜಾರಾಗುತ್ತೆ. ಈ ಥರನೂ ಮಾಡ್ಬೋದಲ್ವ, ಅದಕ್ಕೆ ಈ ಥರನೂ ತೋರಿಸಿದ್ದೀನಿ ನಾನು ದೋಸೆ ಯಾವ ಥರ ಮಾಡೋದು ಅಂತ. 2 ಥರ ಆಲ್ರೆಡಿ ತೋರಿಸಿದ್ದೀನಿ. ಇದು 3ನೇ ಥರ ನಾನು ತೋರಿಸ್ತಾ ಇರೋದು. ಇನ್ನು ಯಾವ ಥರ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತೋರಿಸ್ಕೊಡ್ತೀನಿ. ನೋಡಿ ರೆಡಿಯಾಗಿದೆ. ಇವಾಗ ಮತ್ತೊಂದು ವಿಡಿಯೋ ಒಂದಿಗೆ ನಾಳೆ ಸಿಗೋಣ. ಬಾಯ್.